ಇಸ್ರೇಲ್ ಮೇಲೆ ಇರಾಕ್ ರಾಕೆಟ್ ದಾಳಿ ಮಾಡ್ತಾ ಇದೆ. ಇರಾಕ್ ರಾಕೆಟ್ ದಾಳಿಯಿಂದಾಗಿ ನಮಗೆ ಭಯ ಆಗ್ತಾ ಇದೆ ಅಂತ ಹೇಳಿ ಅಲ್ಲಿನ ನಾಗರಿಕರು ಪಾಪ ಒದ್ದಾಡ್ತಾ ಇದ್ದಾರೆ. ಇಸ್ರೇಲ್ ರಾಕೆಟ್ ದಾಳಿಯಿಂದಾಗಿ, ಇರಾಕ್ ರಾಕೆಟ್ ದಾಳಿಯಿಂದಾಗಿ ನಮಗೆ ತುಂಬಾನೇ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ವಿಡಿಯೋ ಮೂಲಕ ಟಿವಿ9 ಜೊತೆಗೆ ಒಬ್ಬ ಕನ್ನಡಿಗ ಅಲ್ಲಿರುವಂಥವ್ರು ಮಾತನಾಡಿದ್ದಾರೆ. ಟೆಲ್ ಅವೀವ್ನಲ್ಲಿರುವಂತಹ ಕನ್ನಡಿಗ ಎಕ್ಸ್ಕ್ಲೂಸಿವ್ ಆದಂತಹ ಒಂದು ವಿಡಿಯೋನ ಟಿವಿ9 ಜೊತೆಗೆ ಶೇರ್ ಮಾಡ್ಕೊಂಡಿದ್ದಾರೆ. ಬಸ್ನಲ್ಲಿ ತೆರಳುತ್ತಾ ಇದ್ದಾಗ ಇಸ್ರೇಲ್ ಸರ್ಕಾರ ನಮಗೆಲ್ಲರಿಗೂ ಕೂಡ ಎಚ್ಚರಿಕೆ ಕೊಟ್ಟಿತ್ತು, ನಮಗೆ ಬಂಕರ್ಗಳಲ್ಲಿ ಉಳಿದುಕೊಳ್ಳಿ ಅಂತಲೂ ಕೂಡ ಅವರು ವ್ಯವಸ್ಥೆ ಮಾಡಿದ್ರು ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಹೇಳ್ಕೊಂಡಿದ್ದಾರೆ. ಬನ್ನಿ, ಅಲ್ಲಿರುವಂತಹ ಕನ್ನಡಿಗರೊಬ್ಬರು ರಾಜೇಶ್ ಅಂತ ಹೇಳಿ ಒಂದು ವಿಡಿಯೋವನ್ನ ಟಿವಿ9 ಜೊತೆಗೆ ಶೇರ್ ಮಾಡ್ಕೊಂಡಿದ್ದಾರೆ. ಅವ್ರು ಏನು ಹೇಳ್ತಾರೆ ನೋಡೋಣ. ನಾವೀಗ ಇಸ್ರೇಲ್ನಲ್ಲಿ ಇದ್ದೇವೆ. ನಿನ್ನೆ ರಾತ್ರಿ ಇರಾನ್ನಿಂದ ಇಸ್ರೇಲ್ಗೆ ಸುಮಾರು 180 ರಾಕೆಟ್ ದಾಳಿ ಆಗಿದೆ. ಸುಮಾರು 6:45 ವೇಳೆಗೆ ನಮ್ಮ ಮೊಬೈಲಿಗೆ ಒಂದು SMS ಬಂದಿತ್ತು, ನೀವು ಸುರಕ್ಷಿತವಾದಂತಹ ಜಾಗಕ್ಕೆ ಹೋಗಿ ನಿಮ್ಮ ರಕ್ಷಣೆಯನ್ನು ಪಡೆದುಕೊಳ್ಳಿ ಅನ್ನುವಂಥದ್ದು. ನಾನು ಬಸ್ಸಲ್ಲಿ ಇದ್ದೆ, ಹಾಗಾಗಿ ಬಸ್ಸಿನವರು ಬಸ್ಸನ್ನು ನಿಲ್ಲಿಸಿ ಬಸ್ಸಿನಲ್ಲಿರುವಂಥವರನ್ನು ಎಲ್ಲರನ್ನು ಒಂದು ಸುರಕ್ಷಿತವಾದಂತಹ ಬಿಲ್ಡಿಂಗಿಗೆ ಕರೆದುಕೊಂಡು ಹೋಗಿ ನಮಗೆ ರಕ್ಷಣೆಯನ್ನು ನೀಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಇಸ್ರೇಲ್ನಲ್ಲಿ ಆಗಿರಬಹುದು ಅಥವಾ ಇಸ್ರೇಲ್ನಲ್ಲಿರುವಂತಹ ಆರ್ಮಿಯವರಾಗಿರ್ಬೋದು, ನಮ್ಮನ್ನು ಕರೆದುಕೊಂಡು ಹೋಗಿ ಒಳಗೆ ಹೋಗಿ ಅನ್ನುವಂಥ ಒಂದು ಎಚ್ಚರಿಕೆಯ ಮೂಲಕ ಸುರಕ್ಷಿತವಾಗಿ ನಮ್ಮನ್ನು ರಕ್ಷಣೆ ಮಾಡುವಂಥ ಪ್ರಯತ್ನ ಆಗಿದೆ. ನಮಗೆ ಭಯ ಆವರಿಸಿತು, ಯಾಕಂದರೆ ಈ ಬಾರಿ ಮೊದಲಿನಂತಲ್ಲ, ಇರಾನ್ನಿಂದ ಬರುವಂತಹ ರಾಕೆಟು ಇದರ ಯಾವ ರೀತಿ ಇರ್ಬೋದು ಅನ್ನುವಂಥ ಇದು ಗೊತ್ತಿರಲಿಲ್ಲ. ಹಾಗಾಗಿ ಆನಂತರ ರಾತ್ರಿ ಸಹ ಬರ್ಬೋದು ಅನ್ನುವಂಥ ನಮ್ಮದೊಂದು ಭಯ ಇತ್ತು. ಆದರೆ ರಾತ್ರಿ ನಾವು ಚೆನ್ನಾಗಿ ಮಲಗಿದ್ದೇವೆ, ಯಾವುದೇ ರೀತಿ ತೊಂದರೆ ಇಲ್ಲ. ಇವತ್ತು ಬೆಳಿಗ್ಗೆ ಎಂದಿನಂತೆ ನಾವು ಕೆಲಸಕ್ಕೆ ಹೋಗ್ತಿದ್ದೇವೆ. ಅದೇ ರೀತಿ ನಾವು ಈಗ ಮಾರ್ಗದಲ್ಲಿ ನೋಡಬೇಕಾದ್ರೆ ಗಾಡಿ ವಾಹನಗಳು ಎಲ್ಲ ದಿನನಿತ್ಯದಂತೆ ಸಂಚರಿಸುತ್ತಿದೆ. ನೀವು ಹಿಂದುಗಡೆ ನೋಡಿಗಿರ್ಬೋದು, ಇಲ್ಲಿ ಪಾರ್ಕಿನಲ್ಲಿ ಗಾರ್ಡನ್ನಲ್ಲಿ ದೊಡ್ಡದಾದಂತಹ ಒಂದು ಟೇಬಲನ್ನು ಹಾಕಿದ್ದಾರೆ, ಅದರಲ್ಲಿ ಚಾರನ್ನೆಲ್ಲ ಇಟ್ಟಿದ್ದಾರೆ. ಈ ಟೇಬಲನ್ನು ಹಾಕಿ ಚಾರಲ್ಲಿ ಇಟ್ಟಿರುವಂಥದ್ದು ಯಾಕಂದರೆ ಇದನ್ನು ನಿಜವಾಗಿಯೂ ನಾನು ಬಸ್ಸಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಈ ಟೇಬಲ್ ನೋಡಿದೆ, ನಿಜವಾಗಿಯೂ ಸ್ವಲ್ಪ ಬೇಸರವಾಯಿತು. ಯಾಕಂದರೆ ಅಕ್ಟೋಬರ್ 7ನೇ ತಾರೀಕು ಇಸ್ರೇಲ್ನಲ್ಲಿ ಅಟ್ಯಾಕ್ ಮಾಡಿ, ಇಸ್ರೇಲಿಗೆ ದಾಳಿ ಮಾಡಿ ಇಲ್ಲಿಂದ ಸುಮಾರು 200ಕ್ಕೂ ಅಧಿಕ ಮಂದಿಯನ್ನು ಅಪಹರಣ ಮಾಡಿರುವಂಥದ್ದು. ಒಂದು ವೇಳೆ ಅವರು ಈಗ ಸಹ ಗಾಜಾದಲ್ಲಿ ಇದ್ದಾರೆ. ಇಷ್ಟ ತನಕ ಕೆಲವರನ್ನು ಇಸ್ರೇಲ್ನವರು ಕರೆತಂದಿದ್ದಾರೆ, ಆದರೆ ಕೆಲವರನ್ನು ಕರೆತಂದಲಿಕ್ಕೆ ಆಗಲಿಲ್ಲ. ಹಾಗಾಗಿ ಅವರಿಗೋಸ್ಕರ ಇವರು ಹೊಸ ವರ್ಷ, ಒಂದು ವೇಳೆ ಅವರು ಇಸ್ರೇಲ್ನಲ್ಲಿ ಇರುತ್ತಿದ್ದಾರೆ, ಇವತ್ತು ಫ್ಯಾಮಿಲಿ ಜೊತೆಯಲ್ಲಿ ಕೂತ್ಕೊಂಡು ಸಂಜೆಯ ಹೊತ್ತಲ್ಲಿ ಪ್ರಾರ್ಥನೆಯನ್ನು ಮಾಡಿ ಸೆಲೆಬ್ರೇಷನ್ ಮಾಡುವಂತಹ ದಿವಸ ಇವತ್ತು ಅವರದಾಗಿತ್ತು. ಆದರೆ ಅವರು ಇಲ್ಲ, ಅವರು ಇಲ್ಲದೆ ಅವರು ಗಾಜಾದಲ್ಲಿದ್ದಾರೆ. ಇಷ್ಟ ತನಕ ಅವರು ಗಾಜಾದಲ್ಲಿದ್ದಾರೆ. ಅವರಿಗಾಗಿ ಇಲ್ಲಿ ನೋಡಿ ಪಾರ್ಕಿನಲ್ಲಿ ಟೇಬಲನ್ನು ಹಾಕಿ ಅವರ ಫೋಟೋವನ್ನು ಹಾಕಿ ನಾನು ನಿಮಗೆಲ್ಲ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಇಲ್ಲಿಂದ ನೋಡಿ, ಇಲ್ಲಿ ಪ್ರತಿಯೊಬ್ಬರ ಫೋಟೋವನ್ನು ಹಾಕಿ, ಇವರ ಏಜ್ ಆಗಿರ್ಬೋದು ಫೋಟೋವನ್ನು ಹಾಕಿ ಅವರಿಗಾಗಿ ಈ ಟೇಬಲನ್ನು ಹಾಕಿದ್ದಾರೆ. ಯಾಕಂದರೆ ಇವತ್ತು ಅವರು ಇಸ್ರೇಲ್ನಲ್ಲಿ ಇರುತ್ತಿದ್ದರೆ ಅವರು ಸಂಸಾರದೊಟ್ಟಿಗೆ ಕುಳಿತುಕೊಂಡು ಅವರು ಎಲ್ಲರ ಜೊತೆಯಲ್ಲಿ ಫ್ಯಾಮಿಲಿ ಜೊತೆಯಲ್ಲಿ ಹೊಸ ವರ್ಷವನ್ನು ಸೆಲೆಬ್ರೇಷನ್ ಮಾಡ್ತಿದ್ರು. ಹೊಸ ವರ್ಷದ ಒಟ್ಟಿಗೆ ಹೊಸ ವರ್ಷದ ಸೆಲೆಬ್ರೇಷನ್ ಮಾಡುತ್ತಾ ಇಲ್ಲಿ ದೇವರನ್ನು ಪ್ರಾರ್ಥನೆ ಮಾಡುತ್ತಾ ಎಲ್ಲರೂ ಫ್ಯಾಮಿಲಿ ಜೊತೆಯಲ್ಲಿ ಕೂತುಕೊಂಡು ಅವರು ಸಂಜೆಯ ಇವತ್ತು ರಾತ್ರಿಯ ಒಂದು ಊಟ ಮಾಡ್ತಿದ್ರು. ಆದರೆ ಅವರು ಗಾಜಾದಲ್ಲಿ ಇದ್ದಾರೆ, ಇಷ್ಟ ತನಕ ಅವರನ್ನು ಬಿಡುಗಡೆ ಮಾಡಿಲ್ಲ, ಗಾಜಾದಲ್ಲಿದ್ದಾರೆ. ಅವರಿಗಾಗಿ ಈ ಏರಿಯಾದಲ್ಲಿ ಟೇಬಲನ್ನು ಈ ರೀತಿ ಟೇಬಲನ್ನು ಹಾಕಿ ಅವರಿಗೋಸ್ಕರ ಈ ರೀತಿ ಮಾಡಿರುವಂಥದ್ದು. ನಿಜಕ್ಕೂ ಇದನ್ನು ನೋಡುವಾಗ ಎಲ್ಲರೂ ರೋಡಲ್ಲಿ ಹೋಗುವಂಥವರು ಪ್ರತಿಯೊಬ್ಬರು ಇದನ್ನು ನೋಡ್ತಿದ್ದಾರೆ. ಇದನ್ನು ನೋಡುವಾಗ ನಿಜಕ್ಕೂ ಭಾಳ ಬೇಸರ ಆಗುತ್ತೆ. ಇಷ್ಟು ದೊಡ್ಡ ಈ ರೀತಿ ಇವರು ಮಾಡಿ ಅವರಿಗಾಗಿ ಮತ್ತು ಅವರನ್ನು ಮತ್ತೆ ಇಸ್ರೇಲಿಗೆ ಕರೆತರಬೇಕು, ಬ್ರಿಂಗ್ ನಾವು ಅನ್ನುವಂಥ ದೊಡ್ಡ ಪ್ರತಿಭಟನೆ ದಿನಾಲೂ ಇಸ್ರೇಲ್ನಲ್ಲಿ ನಡೀತಾ ಉಂಟು. ಬ್ರಿಂಗ್ ಬ್ಯಾಕ್ ಹೋಮ್ ಅನ್ನುವಂಥ ಪ್ರತಿಭಟನೆ ಪ್ರತಿದಿನವೂ ಇಸ್ರೇಲ್ನಲ್ಲಿ ನಡೀತಾ ಉಂಟು. ಆದರೆ ಇವತ್ತು ಇಸ್ರೇಲ್ನಲ್ಲಿ ಯಾವುದೇ ಭಯದ ವಾತಾವರಣ ಇಲ್ಲ. ನಿನ್ನೆ ಸಂಜೆ ಹೊತ್ತಲ್ಲಿ ಸ್ವಲ್ಪ ಭಯದ ವಾತಾವರಣ ಇತ್ತು, ಆದರೆ ಇವತ್ತು ಎಲ್ಲರೂ ಬೆಳಿಗ್ಗೆ ನಗುಮುಖದಿಂದ ಎದ್ದು ತನ್ನ ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದೇ ರೀತಿ ಇಸ್ರೇಲ್ನಲ್ಲಿ ಇನ್ನೂ 3 ದಿವಸ, ಇವತ್ತು ಮಧ್ಯಾಹ್ನ ನಂತರ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 4 ದಿವಸ ಇಲ್ಲಿ ರಜೆ ಉಂಟು. ಆದಿತ್ಯವಾರದಿಂದ ಮತ್ತೆ ಎಲ್ಲವೂ ಪ್ರಾರಂಭ ಆಗುತ್ತೆ. ಶಾಲೆಗಳಿಗೆ ರಜೆ ಇವತ್ತಿನಿಂದ, ಯಾಕಂದರೆ ಹಬ್ಬ ಇರುವುದರಿಂದ ರಜೆಯನ್ನು ಕೊಟ್ಟಿದ್ದಾರೆ. ಹೊಸ ವರ್ಷ ಉಂಟು, ಆನಂತರ ಫ್ರೈಡೇ ಬರ್ತದೆ, ಶಬತ್ ಅಂತ ಇವರು ಆಚರಣೆ ಮಾಡ್ತಾರೆ. ಹಾಗಾಗಿ ಒಂದು 4 ದಿವಸ ಶಾಲೆಗಳಾಗಿರ್ಬೋದು, ಆಫೀಸ್ಗಳು ಎಲ್ಲ ಇಸ್ರೇಲ್ನಲ್ಲಿ ಬಂದಾಗಿದೆ. ಹಾಗಾಗಿ ಇಸ್ರೇಲ್ನಲ್ಲಿ ಯಾವುದೇ ಭಯದ ವಾತಾವರಣ ಇಲ್ಲ. ಇವತ್ತು ಬೆಳಿಗ್ಗೆ ಎಲ್ಲರೂ ನಗುಮುಖದಿಂದ ತಮ್ಮ ಕೆಲಸಕ್ಕೆ ನಾವು ಹೋಗ್ತಿದ್ದೇವೆ. ಇದಾಗಿತ್ತು ಇಸ್ರೇಲ್ನಿಂದ ಇವತ್ತಿನ ಸುದ್ದಿ. ಟಿವಿ9 ರಾಜೇಶ್ ಮಣಂತ್ಯ.